ನಂಗೆ 35+ ಏಜ್ ಆಗಿದೆ. ಸೊ ನಾನು ನಿಮ್ಮ ಮನೆ ಮದ್ದು ತಗೊಳ್ಳೋಕ್ಕೂ ಮೊದಲು ತುಂಬಾ ಯೋಚನೆ ಮಾಡ್ತಿದ್ದೆ. ಸೊ ಆಯುರ್ವೇದಿಕ್ ತುಂಬಾ ಟೈಮ್ ತಗೊಳುತ್ತೆ, ಹೇಗೆ ಏನು ಅಂತ ಎಲ್ಲ. ಸೊ ನಾನು ಆಲ್ಮೋಸ್ಟ್ ನಿಮ್ ಚಾನಲ್ ನ ಮತ್ತೆ ನಿಮ್ಮ ವಿಡಿಯೋಸ್ ನ ತುಂಬಾ ರೆಫರ್ ಮಾಡ್ತಾ ಇದ್ದೆ. ಹಾಗೆ ಫಸ್ಟ್ ಟೈಮ್ ನಿಮ್ಮ ಹತ್ರ ಕನ್ಸಲ್ಟ್ ಕೂಡ ಮಾಡಿದ್ದೆ. ಅವಾಗ ನನ್ನ ಎಲ್ಲ ಡೌಟ್ಸ್ ನೀವು ಕ್ಲಿಯರ್ ಮಾಡಿದ್ರಿ. ಸೊ ನಿಮ್ಮ ಮನೆ ಮದ್ದು ತಗೊಳ್ಳೋಕ್ಕೂ ಮೊದಲು 1-2 ಇಯರ್ಸ್ ನಾವು IVF ಕೂಡ ಮಾಡಿಸಿದ್ವಿ ಮ್ಯಾಮ್. ಬಟ್ IVF ಸಕ್ಸಸ್ ಆಗಿರಲಿಲ್ಲ. ಸೊ ನಮ್ಗೆ ಏಜ್ ಜಾಸ್ತಿ ಆಗ್ತಿರೋ ಹಾಗೆ ನನಗೆ ಕೆಲವೊಂದು ಡೌಟ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನಗೆ ನ್ಯಾಚುರಲ್ ಕನ್ಸೀವ್ ಆಗುತ್ತಾ ಇಲ್ವಾ ಅಂತ ಎಷ್ಟೊಂದು ಸರಿ ನಾನೇ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅದೆಲ್ಲ ಡೌಟ್ಸ್ ನೀವು ಕ್ಲಿಯರ್ ಮಾಡಿದ್ಮೇಲೆ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ನಿಮ್ಮ ಮನೆ ಮದ್ದನ್ನ 5 ಮಂತ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ ಮ್ಯಾಮ್. 5 ಮಂತ್ಸ್ ಇಂದ ರೆಗ್ಯುಲರ್ ತಗೊಂತಾ ಇದ್ದೆ. ಸೊ ನೀವು ಹೇಳಿ 3 ಮಂತ್ಸ್ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ. ಸೊ 3 ಮಂತ್ಸ್ ತಗೊಂಡ್ಮೇಲೆ ರಿಸಲ್ಟ್ ಬರದೇ ಇದಕ್ಕೆ ನನಗೂ ಎಲ್ಲೋ ಒಂದು ಕಡೆ ಡೌಟ್ ಇತ್ತು. ಸೊ ನಮಗೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ ಅಂತ ಹೇಳಿ ಒಂದು ಚಾನ್ಸ್ ತಗೊಂಡು ಅಗೇನ್ 2 ಮಂತ್ಸ್ ಕಂಟಿನ್ಯೂ ಮಾಡಿದ್ವಿ. ಸೊ ನಾವು ಕಂಟಿನ್ಯೂ ಮಾಡಿದ್ದಕ್ಕೆ ನಮಗೆ ಇವತ್ತು ಪಾಸಿಟಿವ್ ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ 6 ಮಂತ್ಸ್ ನಾನು ನಿಮ್ಮ ಮನೆ ಮದ್ದನ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ನಿಮ್ಮ ವ್ಯೂವರ್ಸ್ಗೆ ಹೇಳೋದು ಒಂದೇ ಮ್ಯಾಮ್. ಸೊ ಪೇಷನ್ಸ್ ಇಟ್ಕೊಂಡು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ, ಅದಕ್ಕೆ ಪಾಸಿಟಿವ್ ರಿಸಲ್ಟ್ ಖಂಡಿತ ಬರುತ್ತೆ. ಯಾಕಂದ್ರೆ IVF ಗೆ ನಾವು ಎಷ್ಟೊಂದು ಖರ್ಚು ಮಾಡಿದ್ವಿ, ಬಟ್ ನಮಗೆ ಏನೂ ರಿಸಲ್ಟ್ ಸಿಗಲಿಲ್ಲ ಒಂದು. ಆಮೇಲೆ ಅದರಿಂದ ಆ ಮೆಡಿಸಿನ್ಸ್ ಇಂದ ನನ್ನ ಬಾಡಿ ತುಂಬಾ ಪ್ರಾಬ್ಲಮ್ಸ್ ಆಯಿತು. ಸೊ ಅದರಿಂದ ಹೊರಗೆ ಬರೋದಕ್ಕೆ ನಾನು ಆಲ್ಮೋಸ್ಟ್ 1 ಇಯರ್ ತಗೊಂಡೆ. ಬಟ್ ಈ ಮನೆ ಮದ್ದು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಮಂತ್ ಇಂದನೇ ನನ್ನ ಬಾಡಿ ಪಾಸಿಟಿವ್ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಏಜ್ ನ ಕೌಂಟ್ ಮಾಡಬೇಡಿ. ಫಸ್ಟ್ ಥಿಂಗ್ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ, ನಿಮ್ಮ ಬಾಡಿ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಸೊ ಅದ್ರ ಜೊತೆ ಮನೆ ಮದ್ದು ತಗೋತಾ ಇದ್ದೀರಾ ಅಂತಂದ್ರೆ ಸೊ ಆ ಟ್ರೀಟ್ಮೆಂಟ್ ಅಲ್ಲಿ ನೀವು ನಂಬಿಕೆ ಇಟ್ಕೊಂಡು ನೀವು ತಗೊಂಡ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ ನಿಮಗೆ.